ವೀಕ್ಷಕರೇ, ಇವತ್ತಿನ ಒಂದು ವಿಶೇಷವಾಗಿರುವಂಥ ಸಂಚಿಕೆಯನ್ನು ನಾವು ಗಮನಿಸಲಿಕ್ಕಿರುವಂಥದ್ದು, ಒಬ್ಬ ವಿದ್ಯಾರ್ಥಿ ತನ್ನ ಬಡತನದ ಸಂಪೂರ್ಣವಾಗಿರುವಂಥ ಹೊಣೆಯನ್ನು ತಾನು ಹೊರತಾ ಹೋಗ್ತಾನೆ. ಈ ಬಡತನದಲ್ಲಿ ಯಾವುದೇ ಕಾರಣಕ್ಕೂ ನಾನು ಬೇಸತ್ತು ಹೋಗುವ ಮೂಲಕವಾಗಿ ಹಿಂದೆ ಸರಿಲಿಲ್ಲ, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳುವಂಥ ಹಠವನ್ನು ಹಿಡ್ಕೊಳ್ತಾ ಹೋಗ್ತಾನೆ. ಆ ಸಾಧನೆ ಮೂಲಕ ಎಷ್ಟು ದೊಡ್ಡ ಮಟ್ಟದ ಪ್ರಯತ್ನ ಆಗ್ತದೆ ಅಂತ ಹೇಳಿದರೆ, ದೇಶ ಕಾಯುವ ಸೈನಿಕನ ಹುದ್ದೆಯನ್ನೇ ಪಡ್ಕೊಳ್ಳುವಂತಹ ವಿದ್ಯಾರ್ಥಿ ಆಗ್ತಾನೆ. ಅರೆ, ವಿದ್ಯಾರ್ಥಿ ಅಂತ ಹೇಳಿದರೆ 100ಕ್ಕೆ 100 ಹೌದು. ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ ಅಂತಿಮ BA ಮಾಡುವಂತಹ ವಿದ್ಯಾರ್ಥಿ BA ಪೂರ್ಣಗೊಳ್ಳುವ ಮೊದಲೇ ಅವನಿಗೆ ದೇಶ ಸೇವೆ ಮಾಡುವಂತಹ ಅಗ್ನಿಪತ್ನ ಅಗ್ನಿವೀರಿನಲ್ಲಿ ಒಂದೊಳ್ಳೆ ರೀತಿಯಾಗಿರುವಂಥ ಸ್ಥಾನ ಸಿಗುವಂತಹ ವಿಶೇಷವಾಗಿರುವಂಥ ವ್ಯಕ್ತಿ ಆಗ್ತಾನೆ. ಈ ವ್ಯಕ್ತಿ ಆಗಬೇಕು ಅಂತ ಹೇಳಿದರೆ ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ ವಿಶೇಷವಾಗಿ NCCಗೆ ಸಪೋರ್ಟ್ ಇರುವಂಥದ್ದು. NCCಯ ವಿದ್ಯಾರ್ಥಿಗಳನ್ನು ಬೆಳೆಸುವಂಥ ವಿಶಿಷ್ಟವಾಗಿರುವಂಥ ಸಂಸ್ಥೆ ಗೋಕರ್ಣನಾಥೇಶ್ವರ ಕಾಲೇಜು, ಗಾಂಧಿನಗರ, ಮಂಗಳೂರು. ಹಾಗಾಗಿ ಗಾಂಧಿನಗರದಲ್ಲಿರುವಂತಹ ಈ ಮಂಗಳೂರಿನ ಭಾಗದ ಗಾಂಧಿನಗರದ ಮಣ್ಣಗುಡ್ಡೆಯ ಪ್ರದೇಶದಲ್ಲಿರುವಂತಹ ಗೋಕರ್ಣನಾಥೇಶ್ವರ ಕಾಲೇಜಿನ ವಿದ್ಯಾರ್ಥಿ ನಮ್ಮೆಲ್ಲರಿಗೂ ಕೂಡ ನೆಚ್ಚಿನ ಒಂದು ವಿದ್ಯಾರ್ಥಿಯಾಗಿ ಕಾಣ್ತಾ ಹೋಗ್ತಾನೆ. ಯಾಕಂತ ಹೇಳಿದರೆ, ದೇಶ ಸೇವೆ ಮಾಡುವಂಥ ವಿಶಿಷ್ಟವಾಗಿರುವಂಥ ಸೇವೆಗೆ ತನ್ನನ್ನು ತಾನು ತೊಡಗಿಸುವಂತಹ ವ್ಯಕ್ತಿ ಆಗುವ ಮೂಲಕವಾಗಿ ನಮ್ಮೊಂದಿಗಿರುವಂತಹ ಸಿದ್ದಪ್ಪ. ವಿದ್ಯಾರ್ಥಿಗಳೇ, ಎಲ್ಲ ರೀತಿಯಾಗಿರುವಂತಹ ವ್ಯಕ್ತಿಗಳಿಗೂ ಕೂಡ ಇದೊಂದು ವಿಶೇಷವಾಗಿರುವಂಥ ಸನ್ನಿವೇಶ ಅಂತೇಳಿ, ಪ್ರತಿಯೊಬ್ಬ ರೀತಿಯಾಗಿರುವಂಥ ವಿದ್ಯಾರ್ಥಿಯು ಕೂಡ ವಿದ್ಯಾರ್ಥಿ ಜೀವನದಲ್ಲಿ ನಾನು ಕಲೀಲಿಕ್ಕೆ ಬಂದದ್ದು, ಕಲಿಯುವುದು ಮಾತ್ರ ಅಂತ ಎಣಿಸಿಕೊಂಡ್ರೆ ಖಾಲಿ ಡಿಗ್ರಿ ಆದ ನಂತರ ಕಲಿತ ಸರ್ಟಿಫಿಕೇಟ್ ಇಟ್ಕೊಂಡು ಹೋಗಬೇಕಾಗ್ತದೆ. ಆ ಮಧ್ಯದಲ್ಲಿಯೂ ಕೂಡ ಮುಂದಿನ ಜೀವನಕ್ಕೆ ಏನಾದರೂ ಮಾಡಬೇಕು, ಮುಂದಿನ ಜೀವನಕ್ಕೆ ಯಾವುದಾದ್ರೂ ಒಂದು ವಿಶೇಷವಾಗಿರುವಂಥ ಉದ್ಯೋಗದ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ಹೇಳುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾಗಲೇ ನಮ್ಮ ಕಣ್ಣೆದುರಿಗೆ ಕಾಣುವಂತಹ ಸಿದ್ದಪ್ಪನ ನೆನಪಾಗ್ತಾ ಹೋಗ್ತದೆ. ಸಿದ್ದಪ್ಪನಿಗೆ ನಮಸ್ಕಾರ ಹೇಳಬೇಕು, ಭಾಳ ಹೆಮ್ಮೆ ಆಗುವಂಥದ್ದು. ಯಾಕಂತ ಹೇಳಿದರೆ, ಯಾವ ರೀತಿಯ ಪ್ರಯತ್ನಗಳು ಮಾಡಿದ್ದೀರಿ ಅಂತ ಹೇಳುವಂಥದ್ದು ಕೂಡ ವಿಶೇಷವಾಗಿರುವಂಥ ಆಸಕ್ತಿದಾಯಕ. ಯಾಕಂತ ಹೇಳಿದರೆ, ಅಗ್ನಿವೀರಿಗೆ ಹೋಗಬೇಕು ಅಂತ ಹೇಳುವಂಥ 2022ರ ಬಳಿಕವಾಗಿ ಕೇಂದ್ರ ಸರ್ಕಾರ ವಿಶೇಷವಾಗಿರುವಂಥ ಯೋಜನೆ ತರ್ತಾ ಹೋಗ್ತದೆ. ಆ ಮೂಲಕವಾಗಿ ಪ್ರಯತ್ನಗಳ ಮೇಲೆ ಪ್ರಯತ್ನಗಳು ಅದೆಷ್ಟೋ ವಿದ್ಯಾರ್ಥಿಗಳು ಬಂದಿರ್ಬೋದು. ಆದರೆ ಅಂತಿಮ BAಯ ಸಿದ್ದಪ್ಪ ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ ವಿಶಿಷ್ಟವಾಗಿರುವಂಥ ದಾಖಲೆ ಬರೀಲಿಕ್ಕೆ ಪ್ರಾರಂಭ ಆಗಿದ್ದಾರೆ. ಹಾಗಾದರೆ ಸಿದ್ದಪ್ಪನ ಬದುಕು ಹೇಗಿತ್ತು? ಸಿದ್ದಪ್ಪ ಆಗಲೇ ಹೇಳ್ತಾ ಹೋದೆವು, ಭಾಳಷ್ಟು ಸಮಯ ಜೀವನವನ್ನು ಕಷ್ಟದ ಬದುಕಿನಲ್ಲೇ ಬೆಳಗಿದ್ದಾನೆ. ಆದರೆ ಕಷ್ಟ ಅಂತ ಎನಿಸ್ಕೊಳ್ಳಿಲ್ಲ. ಆ ಕಷ್ಟದ ಜೀವನ ಹೇಗಿತ್ತು, ಏನೆಲ್ಲ ಸಮಸ್ಯೆಗಳಾದ, ಆ ಮೂಲಕವಾಗಿ ಈ ಒಂದು ವಿಶಿಷ್ಟವಾಗಿರುವಂತಹ NCCಗೆ ಜಾಯಿನ್ ಆದ್ದರಿಗೆ ಎಲ್ಲವನ್ನೂ ಕೂಡ ಗಮನಿಸಬೇಕು ಸಿದ್ದಪ್ಪ ಅವರಿಗೆ ಬದುಕು ಅಂತ ಹೇಳುವಂಥದ್ದು ಎಷ್ಟು ಸುಲಭ ಆಗಿತ್ತು, ಎಷ್ಟು ಕಠಿಣವಾಗಿತ್ತು? ಸರ್, ಬದುಕು ಅನ್ನೋದು ನನ್ನ ಪ್ರಕಾರ ದೊಡ್ಡದು. ನನಗೆ ತುಂಬ ಕಷ್ಟ ಆಗಿತ್ತು. ಹೇಗಿತ್ತು ಕಷ್ಟ ಅಂದರೆ ಸಮಯದಿಂದ ಕಷ್ಟಗಳನ್ನು ಅನುಭವಿಸ್ತಾ ಬಂದೆ. ಕಷ್ಟನ ನಾನು 10th ಕ್ಲಾಸ್ ಏನು ಕೊರೋನಾ ಬಂತು, ಆಗ ನನ್ನ ತಂದೆ ತಾಯಿಯರು ಅನಗತ್ಯದ ಕೊರೋನಾದಿಂದಾಗಿ ಊರಿಗೆ ಹೋದರು. ಅಲ್ಲಿಂದ ನಾನು ತುಂಬ ಕಷ್ಟವನ್ನು ಅಂದರೆ ಮಂಗಳೂರಲ್ಲಿ ನಾನು ಒಬ್ಬನಿದ್ದೆ. ಯಾಕಂದರೆ ನನ್ನ ಸ್ಟಡಿ ಎಕ್ಸಾಮ್ ಬರೀಬೇಕಿತ್ತು. ನಮ್ಮೂರು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಕರಡಿಗುಡ್ಡ SN ಅನ್ನೋ ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದೇನೆ. ಸೊ ಇಲ್ಲಿ ನನ್ನ ಊರಿನವರು ಸಹ ಇದ್ದಾರೆ, ಕಲಿತಿದ್ದಾರೆ ಈ ಸಂಸ್ಥೆಯಲ್ಲಿ. ಈ ಸಂಸ್ಥೆ ಒಂದು ಬಡವರಿಗೆ ಅಂತೇಳಿ ತುಂಬ ವಿಶೇಷವಾದ ಸಂಸ್ಥೆ. ಬಡವರಿಗೆ ತುಂಬ ಉತ್ತಮವಾಗಿದೆ ಮತ್ತು ಕಡಿಮೆ ಫೀಸ್ ಇಲ್ಲೆಲ್ಲ ಇದೆ. ಸೊ ಈ ಸಂಸ್ಥೆಗೆ ನಾನು ಎಷ್ಟು ಧನ್ಯವಾದ ಹೇಳೋಣ, ನನಗೆ ಕಡಿಮೆ, ಯಾಕಂದರೆ ಈ ಸಂಸ್ಥೆ ಅಷ್ಟು ನನಗೆ ನೀಡಿದೆ. ಈಗ ನೀವು ಆಗಲೇ ಹೇಳ್ತಾ ಹೋದ್ರಿ, SLCಯ ನಂತರವಾಗಿ ನಿಮಗೆ ಕೋವಿಡ್ನ ಸಿಚುವೇಶನ್ ಬರ್ತಾ ಹೋಗ್ತದೆ. ತದನಂತರವಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಹೋದರೆ, ಯಾಕಂದರೆ ತಂದೆ ತಾಯಿಯವರು ಅವರ ಅನಿವಾರ್ಯ ಕಾರಣದಿಂದಾಗಿ ಅವರ ಊರಿಗೆ ಹೋಗಬೇಕಾಯ್ತು, ನಿಮ್ಮ ಊರಿಗೆ ಹೋಗಬೇಕಾಯ್ತು ಬಾಗಲಕೋಟೆ ಪ್ರದೇಶಕ್ಕೆ. ಇಲ್ಲಿ ತಾವೊಬ್ಬರೇ ಇದ್ರಿ. ಹೇಗಿತ್ತು ಜೀವನ, ಏನೆಲ್ಲ ಜೀವನ? ಸರ್, ನಾನು 10th ಎಕ್ಸಾಮ್ ನಾನು ಊರಲ್ಲೇ ಬರಬೇಕಂತ ಮಾಡಿದ್ದೆ. ಆದರೆ ನಮ್ಮ ಸರ್ ರಾಘವೇಂದ್ರ ಸರ್ ಅಂತಿದ್ರು, ನಾನು GHS ಬೈಕಂಪಾಡಿ ಹೈಸ್ಕೂಲ್ ಅಲ್ಲಿ ಮಾಡಿದೆ. ಸೊ ಅವರು ಸರ್ ಹೇಳಿದರು, ನಿನಗೆ ಖರ್ಚಿಗೆ ನಾನು ಹಣ ಕೊಡ್ತೇನೆ, ನೀನು ಎಕ್ಸಾಮನ್ನು ಇಲ್ಲೇ ಬರೀಬೇಕಂತ. ಸೊ ಹಾಗಾಗಿ ಸರ್ ಅವರ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲೇ ಎಕ್ಸಾಮನ್ನು ಬರೆದೆ. 10th ಆದಮೇಲೆ ಮತ್ತೆ ನಮಗೆ ಲಾಕ್ಡೌನ್ ಸಂದರ್ಭದಲ್ಲಿ ಊರಿಗೆ ಹೋಗಲಿಕ್ಕೆ ಅಷ್ಟು ಆಗಲಿಲ್ಲ. ಸೊ ನಾನು ಲಾಕ್ಡೌನಲ್ಲಿ ವೇರಸ್ ಅಕ್ಕಿ ಗೋಡನಲ್ಲಿ ಕೆಲಸ ಎಲ್ಲ ಮಾಡ್ತಿದ್ದೆ. ಸೊ ಅದಾದಮೇಲೆ GHS ಬೈಕಂಪಾಡಿಯಲ್ಲಿ ನಾನು 2 ವರ್ಷ NCCಯ ಟ್ರೈನಿಂಗನ್ನು ಸಹ ಪಡೆದುಕೊಂಡೆ. ಆ NCC ಸರ್ಟಿಫಿಕೇಟ್ ಎ ಸಿಕ್ಕಿತ್ತು ಅಲ್ಲಿ. ಅಲ್ಲಿಂದ ನಾನು ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ NCC ಇದೆ ಅಂತೇಳಿ ಈ ಕಾಲೇಜನ್ನು ನಾನು ಆಯ್ಕೆ ಮಾಡಿಕೊಂಡೆ. ಹಾಗೂ ಕಡಿಮೆ ಫೀಸ್ ಸಹ ಇದೆ ಅಂತೇಳಿ ಈ ಕಾಲೇಜನ್ನು ಆಯ್ಕೆ ಮಾಡಿಕೊಂಡೆ. ಇಲ್ಲಿ NCCಗೆ ಜಾಯಿನ್ ಆದೆ. B ಸರ್ಟಿಫಿಕೇಟ್ ಸಿಕ್ಕಿತ್ತು.
ಒಟ್ಟು ನಾನು ಇಲ್ಲಿ 5-6 ವರ್ಷ NCCಯಲ್ಲಿ ಸೇವೆ ಸಲ್ಲಿಸಿದ್ದೇನೆ ಹಾಗೂ B ಮತ್ತು C ಸರ್ಟಿಫಿಕೇಟ್ ಇದೆ. ಭಾರತೀಯ ಅಗ್ನಿವೀರಿಗೆ ಸೈನಿಕರಿಗೆ ಆಯ್ಕೆ ಆಗಲು ಈ NCC 20 ಮಾರ್ಕ್ಸ್ ಫ್ರೀ ಆಗಿ ಸಿಗ್ತದೆ. C ಸರ್ಟಿಫಿಕೇಟ್ ಇದ್ದರೆ ಇದು ನನಗೆ ಈ ಹುದ್ದೆಗೆ ಸೇರಲಿಕ್ಕೆ ತುಂಬ ಹೆಲ್ಪ್ ಸಹ ಮಾಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ನಾನು ಯಾವಾಗ ಕಾಂಪಿಟೇಟಿವ್ ಎಕ್ಸಾಮಿಗೆ ಫೀಲ್ಡಿಗೆ ಇಳಿದು ಪ್ರಾಕ್ಟೀಸ್ ಮಾಡಲಿಕ್ಕೆ, ಸೊ ಮನೇಲಿ ತುಂಬ ಪ್ರೆಷರ್ ಇತ್ತು. ಯಾಕಂದ್ರೆ ಮನೇಲಿ ತುಂಬ ಸಾಲ ಇದೆಲ್ಲ ತುಂಬ ಇತ್ತು. ಅದಕ್ಕಾಗಿ ನಾನು ಅಮ್ಮನವ್ರು ಹೇಳಿದರು, ನಾನು ಡಿಗ್ರಿ ಸೆಕೆಂಡ್ ಇಯರ್ ಇರುವಾಗ ಅಮ್ಮನವ್ರು ಕಾಲೇಜ್ ಬಿಡ್ಲಿಕ್ಕೆ ಹೇಳಿದರು. ಸೊ ನಮ್ಮ ಸರ್ನವರು 2 ವರ್ಷ ನೀರಲ್ಲಿ ಹೋಮ ಮಾಡಿದಾಗ ಆಗ್ತದೆ, ಸೊ ಇನ್ನೂ 1 ವರ್ಷ ಹೇಗಾದರೂ ಮಾಡಿ ನೀನು ಕಾಲೇಜ್ ಮುಗಿಸಿಬಿಡು, ಡಿಗ್ರಿ ಕಂಪ್ಲೀಟ್ ಮಾಡು ಅಂತ ಹೇಳಿದರು. ಸೊ ಅದಕ್ಕೆ ನಮಗೆ ನಿಶಾ ಮ್ಯಾಮ್ ಮತ್ತು ಮಿಥುನ್ ಸರ್ ಅವರೆಲ್ಲ ನನ್ನ ಫೀಸ್ ಕಟ್ಟಲಿಕ್ಕೆ ಸಹಾಯ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಆ 2 ವರ್ಷದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿದ್ದವರು ಮುಂದುವರಿಸ್ತಾ ಹೋದರೆ ಮುಂದುವರಿಸಿದ ಎಷ್ಟು ಬೆನಿಫಿಟ್ ಆಯಿತು? ಸೊ ತುಂಬ ಬೆನಿಫಿಟ್ ಆಗಿತ್ತು ಸರ್. ಈ ಕಡೆ ಈಗ 3rd ಇಯರ್ಗೆ ಏನಿದೆ ಅಲ್ಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಿಗೆ ಸ್ಟಾರ್ಟ್ ಮಾಡಿದಾಗ ನಾನು ಎಕ್ಸಾಮ್ ಎಲ್ಲ ಬರೆದು ಇದಕ್ಕಿಂತ ಮೊದಲು ಸುಮಾರು ಎಕ್ಸಾಮ್ ಬರೆದಿದ್ದೆ. ಸೊ ಅದು ಅಷ್ಟು ಸಕ್ಸಸ್ ಸಿಕ್ಕಿರಲಿಲ್ಲ. ಸೊ ಈ ಹುದ್ದೆ ನನಗೆ ಸಕ್ಸಸ್ ಸಿಕ್ಕಿದೆ, ಪಾಸ್ ಆಯಿತು. ಇದರಿಂದ ನಾನು ಫಿಸಿಕಲ್ ಟೆಸ್ಟನ್ನು ಮಂಗಳ ಸ್ಟೇಡಿಯಂ, ನಮ್ಮ ಕಾಲೇಜಿಗೆ ಇದು ತುಂಬ ಹತ್ತಿರ ಆಗ್ತದೆ, ಇಲ್ಲೇ ಮಂಗಳ ಸ್ಟೇಡಿಯಂನಲ್ಲಿ ನಾನು ಕೋಚಿಂಗ್ ಪಡೆದೆ. ಪ್ರವೀಣ್ ಸರ್ ಮತ್ತು ಹಾಗೂ ಗೌತಮ್ ಸರ್ ಅಂತೇಳಿ ನನಗೆ ಟ್ರೈನಿಂಗ್ ಮಾಡಿದ್ರು. ಸ್ಪೆಷಲಿ ನನ್ನ ಬೆನ್ನೆ ಹಿಂದೆ ನಿಂತು, ನಾನು ಯಾವಾಗಲೂ ಅಷ್ಟು ರನ್ನಿಂಗ್ ಮಾಡಿದವಲ್ಲ, 3-4 ತಿಂಗಳ ಕಾಲ ನಿರಂತರವಾಗಿ ನನ್ನ ಬೆನ್ನ ಹಿಂದೆ ನಿಂತು ಅವರು ನನಗೆ ಟ್ರೈನ್ ಮಾಡಿದ್ದಾರೆ. ಸೊ ನನ್ನ ರನ್ನಿಂಗ್ ಫಿಸಿಕಲ್ ಟೆಸ್ಟಿಗೆ ಅವರೇ ಬಹುಮುಖ್ಯ ಕಾರಣ, ಹಾಗೂ ಈ ಲೆವೆಲಿಗೆ ಬರ್ಲಿಕ್ಕೆ ಸಹ ಅವರು ಸಹ ಒಂದು ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಈಗ NCC ಯಾಕಂದರೆ ಹಲವಾರು ರೀತಿಯಾಗಿರೋ ವ್ಯಕ್ತಿಗಳಿಗೆ NCC ಬಗ್ಗೆ ವಿಶೇಷವಾಗಿ ಗೊತ್ತಿರೋದು. ಯಾಕಂದರೆ ನಮಗೆ ಗೊತ್ತಿರುವಂಥ NCC ಅಂತ ಹೇಳಿದ ಕೂಡಲೇ ಅದೊಂದು ಭಯಂಕರವಾಗಿ ಕಠಿಣವಾಗಿರುವಂತಹ ಒಂದು ಕ್ರಮ ಅಂತ ಹೇಳುವಂಥದ್ದು. ನೀವು ಹೇಳಬೇಕು NCC, ಯಾಕಂದರೆ ಹಲವಾರು ರೀತಿಯಾಗಿರುವಂಥ ವಿದ್ಯಾರ್ಥಿಗಳನ್ನು ನೀವು ಕೂಡ ಪಳಗಿಸಿದವರು, ಒಂದೊಳ್ಳೆ ರೀತಿಯಾಗಿರುವಂಥ ಹಿಸ್ಟ್ರಿ ಬೆಳೆಸಲಿಕ್ಕೆ ನೀವು ಕೂಡ ಕಾರಣಕರ್ತರು ಅಂತ ನಮಗೆ ತಿಳಿದಿರುವಂಥ. ಸರ್, ನಾನು NCCಯಲ್ಲಿ ಸೀನಿಯರ್ ಅಂಡರ್ ಆಫೀಸರ್ ಆಗಿ ಟ್ರೈನಿಂಗ್ ನನ್ನ ಕಾಲೇಜಿನ ಹಾಗೂ NITK ಕಾಲೇಜಿನಲ್ಲಿ CATC ಕ್ಯಾಂಪ್ ಅಂತೇಳಿತ್ತು. ಅಲ್ಲಿ 600 ಜನರು ಕೆಡೆಟನ್ನು ಮೇಂಟೈನ್ ಮಾಡಲಿಕ್ಕೆ ನಾನು ಅಲ್ಲಿ ಲೀಡರ್ ಆಗಿದ್ದೆ ಸರ್. ಮತ್ತು ತುಂಬ ಜನ NCCಯಿಂದ ತುಂಬ ಜನ ಬೆನಿಫಿಟ್ ಇದೆ, ಹಾಗೂ ನನ್ನ ಊರಿನವ್ರು ಸಹ ಕೆಲವೊಬ್ಬರು ಸೇರಬೇಕಂತೇಳಿ ಈ ಕಾಲೇಜ್ ಸಹ ಬಂದಿದ್ದಾರೆ. ಮತ್ತು NITK ಕ್ಯಾಂಪಲ್ಲಿ ನನಗೆ ಲೀಡರನ್ನು ಮುಂದುವರಿಸ್ಕೊಂಡು ಹೋಗಿದ್ದಕ್ಕೆ ನನಗೆ ಮೆಡಲ್ ಕೊಟ್ಟು ಸಹ ಸನ್ಮಾನ ಮಾಡಿದ್ದಾರೆ. ಸೊ ಅದಕ್ಕೆ ನಮ್ಮ 18 ಕಾರ್ ಬೆಟಾಲಿಯನ್ ತುಂಬ ಧನ್ಯವಾದನ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಬಟಾಲಿಯನ್ಗೆ. ಈಗ NCCಯಲ್ಲಿದ್ದವನಿಗೆ ಅಗ್ನಿವೀರ್ ಎಷ್ಟು ಉಪಯೋಗ ಆಗ್ತದೆ? ಮಾರ್ಕ್ ಬಿಟ್ಟು ಬೇರೆವಿಲ್ಲ ಟ್ರೈನಿಂಗು? ಮಾರ್ಕ್ ಬಿಟ್ಟು ಅಂದರೆ 20 ಮಾರ್ಕ್ಸ್ ಬಿಟ್ಟು ನಾವು ಫಸ್ಟಿಗೆ ಅಗ್ನಿವೀರ್ ಎಕ್ಸಾಮ್ ಪ್ರಿಪೇರ್ ಆದಾಗ, ಅಗ್ನಿವೀರ್ ಎಕ್ಸಾಮ್ ಬರೆದಾದ್ಮೇಲೆ ಅದರಲ್ಲಿ ಸುಮಾರು ಆಯ್ಕೆ ಇದೆ. ಅಂದರೆ ಫಸ್ಟಿಗೆ ಎಕ್ಸಾಮಲ್ಲಿ ಪಾಸ್ ಆದರೆ ಫಿಸಿಕಲ್ ಟೆಸ್ಟ್ ಇರ್ತದೆ, ಫಿಸಿಕಲ್ ಟೆಸ್ಟ್ ಆದಮೇಲೆ ಮೆಡಿಕಲ್ ಟೆಸ್ಟ್ ಇರ್ತದೆ, ಮೆಡಿಕಲ್ ಟೆಸ್ಟ್ ಆದಮೇಲೆ ನಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಹಾರ್ಡ್ ವರ್ಕ್ ಮಾಡ್ತಿದ್ದವ್ರಿಗೆ ದೇವ್ರು ಹೇಗೆ ಬೇಕಾದರೂ ಒಂದು ಆಪರ್ಚುನಿಟಿ ಕೊಡ್ತಾರೆ ಹೇಳಿಕೆ ಅದು ಸುಳ್ಳಲ್ಲ. ಸೊ ನನಗೆ 2 ಸತಿ ಆಪರ್ಚುನಿಟಿ ಸಿಕ್ತು. ಅದಕ್ಕೂ ಕೂಡ ನಾನು ಮೈಸೂರಲ್ಲಿ ರ್ಯಾಲಿಗೆ ಹೋಗಿದ್ದೆ. ಸೊ ಅದು ಸಹ ಪಾಸ್ ಆಯಿತು. ಈಗ 2ರಲ್ಲಿ ನನಗೆ ನನ್ನದು ಒಳ್ಳೆ ಪರ್ಫಾರ್ಮೆನ್ಸ್ ಅಂದರೆ ಅಗ್ನಿವೀರ್ GD ಇತ್ತು. ಸೊ ಈಗ ಅಗ್ನಿವೀರ್ GD ಆಗಿ ಸೆಲೆಕ್ಟ್ ಆಗಿದ್ದೇನೆ. ಖುಷಿ ಆಗ್ತಾ ಉಂಟು. ಮುಂದೆ ನಿಮ್ಮ ಫ್ಯಾಮಿಲಿಯನ್ನು ನೋಡಿಕೊಳ್ಳಲಿಕ್ಕೆ ಈ ಒಂದು ಹುದ್ದೆ ಎಷ್ಟು ಬೆನಿಫಿಟ್ ಆಗುತ್ತೆ? ತುಂಬ ಖುಷಿ ಆಗ್ತದೆ ಸರ್. ಯಾಕಂದರೆ ನಾನು ತುಂಬ ಕಷ್ಟಪಟ್ಟಿದ್ದೇನೆ. ಏನಂದರೆ ಈ ಕಡೆ ನಂದು ಮನೆ ಪ್ರಾಬ್ಲಮ್ ಇತ್ತು. ಸೊ ಕಾಲೇಜಲ್ಲಿ ನನಗೆ ಸರ್ಗಳು ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾಕಂದರೆ ವಾರದಲ್ಲಿ 3 ದಿನ ಅಥವಾ 2 ದಿನ ಹೀಗೆ ಕಾಲೇಜಿಗೆ ಬರ್ತಿದ್ದೆ, ಉಳಿದ ದಿನ ರಜೆ ಮಾಡಿ ಕೆಲಸಕ್ಕೆ ಹೋಗ್ತಿದ್ದೆ. ಮನೆ ಕಡೆ ಸಹ ನೋಡ್ಕೊಳ್ಬೇಕಿತ್ತು, ಕಾಲೇಜಿಗೆ ಸಹ ಬರಬೇಕಿತ್ತು, ವಾಪಸ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಸಹ ಮಾಡಬೇಕಿತ್ತು. ಸೊ ಇದರಿಂದ ತುಂಬ ಹೆಲ್ಪ್ ಆಗಿದೆ. ಇದರಿಂದ ನನಗೆ ತುಂಬ ಖುಷಿಯಾಗಿದೆ, ಹಾಗೂ ನನ್ನ ಮನೆಯವ್ರಿಗೆ ಸಹ ತುಂಬ ಖುಷಿಯಾಗಿದೆ. ಸ್ಪೆಷಲಿ ನನ್ನ ಫ್ರೆಂಡ್ಸಿನವರಿಗೆ, ಟೀಚರ್ಸ್ನವರಿಗೆ ತುಂಬ ಖುಷಿಯಾಗಿದೆ ಅವರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ನಿಮ್ಮ ಬದುಕು ಕೂಡ ಖುಷಿಯಾಗಲಿ, ಬದುಕು ಕೂಡ ಒಂದು ಉಜ್ವಲ ಆಗಲಿ ಅಂತ ನಾವೆಲ್ಲರೂ ಕೂಡ ಪ್ರೇಯರ್ ಮಾಡುವಂಥದ್ದು. ಯಾಕಂತ ಹೇಳಿದರೆ ಪ್ರತಿಯೊಬ್ಬ ರೀತಿಯಾಗಿ ವ್ಯಕ್ತಿಗೂ ಕೂಡ ಈ ಒಂದು ವಿಶೇಷವಾಗಿ, ಯಾಕಂದರೆ 17.5 ವರ್ಷದಿಂದ ಸುಮಾರು 21 ವರ್ಷದ ಒಳಗಿನ ವ್ಯಕ್ತಿಗಳನ್ನು ಮಾತ್ರ ನೇಮಕ ಮಾಡುವಂಥದ್ದು ಈ ಒಂದು ಭಾರತೀಯ ಅಗ್ನಿವೀರಿಗೆ. ಹಾಗಾಗಿ ಇವರಿಗೆ ವಿಶೇಷವಾಗಿ ಈಗ 20 ನಡೀತಾ ಇರುವಂಥದ್ದು, 20 ನಡೀತಾ ಇರುವಂಥದ್ದು, 21. ಹಾಗಾಗಿ 4 ವರ್ಷಗಳ ವಿಶೇಷವಾಗಿರುವಂತಹ ಈ ಒಂದು ದೇಶ ಸೇವೆ ಮಾಡುವಂತಹ ಯೋಗವಾಗಿರುವಂಥದ್ದು. ತದನಂತರವಾಗಿ 25% ಮೆಂಬರನ್ನು ಯಾರೆಲ್ಲ ಅಗ್ನಿವೀರಲ್ಲಿದ್ದಾರೆ ಅವರನ್ನು ಭಾರತೀಯ ಸೇನೆಗೆ ಆಯ್ಕೆ ಮಾಡ್ತಾ ಹೋಗ್ತಾರೆ. ಆಯ್ಕೆ ಆಗಲಿಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ಪ್ರಯತ್ನಗಳನ್ನು ತಾವು ಮಾಡ್ತೀವಿ.
ಎಸ್ ಸರ್, ಡೆಫಿನೆಟ್ಲಿ ಆಗಲಿ ಮಾಡ್ತೀನಿ. ಯಾಕಂದರೆ ಇಷ್ಟು ಕಷ್ಟಪಟ್ಟು ನಾನು ಅಲ್ಲಿ ಆದಷ್ಟು ನನ್ನ ಬೆಸ್ಟ್ ಆಫ್ ಕೊಡಲಿಕ್ಕೆ ನೋಡ್ತೀನಿ. ಅದಲ್ಲದಿದ್ರು ಸಹ ಒಂದು ವೇಳೆ ಹಾಗೆ ಪರ್ಮನೆಂಟ್ ಆಗೋದಿದ್ರು ಸಹ ಇಲ್ಲಿ ತುಂಬ ಆಪರ್ಚುನಿಟಿ ಇದೆ. ಅವರು ಅಸ್ಸಾಂ ರೈಫಲ್, BSF, CSF ಈ ಥರದಲ್ಲಿ ನಮ್ಮನ್ನು ಹಂಚಿ ಹಾಕ್ತಾರೆ. ಅದರಲ್ಲಿ ಸಹ ಮೀಸಲಾತಿ ಇದೆ. ಅದು ಒಂದು ವೇಳೆ ಅದರಲ್ಲಿ ಸಹ ಆಗದಿದ್ರು ಸಹ ಸ್ಟೇಟ್ ಲೆವೆಲಲ್ಲಿ ಮೋಸ್ಟ್ಲಿ ಈಗ ನಮ್ಮ ಅಮಿತ್ ಶಾ ಗೃಹ ಸಚಿವರು ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಸ್ಟೇಟ್ ಲೆವೆಲಲ್ಲಿ ಏನಾದರೂ ಹುದ್ದೆ ಕೊಡಬೇಕಂತೇಳಿ. ಸೊ ಹಾಗೇನಾದರೂ ಇದ್ದರೆ ಇಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಬರ್ಬೋದು. ಖಂಡಿತವಾಗಿ ದೇಶ ಸೇವೆ ಮಾಡಿದವನಿಗೆ ಎಲ್ಲೂ ಕೂಡ ಸೋಲಿಲ್ಲ. ಖಂಡಿತವಾಗಿ ಒಂದಲ್ಲ ಒಂದು ರೀತಿ ಹುದ್ದೆಗಳು ಅವರನ್ನು ಆರಿಸಿಕೊಂಡು ಬರ್ತಾ ಹೋಗ್ತದೆ. ಆ ಹುದ್ದೆಗಳಲ್ಲಿ ವಿಶೇಷವಾಗಿರೋ ಪಾರಂಗತ ಆಗುವ ಮೂಲಕವಾಗಿ ಮುಂದಿನ ಒಂದು ಸಂದರ್ಭದಲ್ಲಿ, ಯಾಕಂದರೆ 4 ವರ್ಷಗಳ ಬಳಿಕವಾಗಿ ಭಾರತೀಯ ಸೇನೆಯಲ್ಲಿ ಒಂದು ಒಳ್ಳೆ ರೀತಿಯಾಗಿರುವಂಥ ಹುದ್ದೆ ಸಿಗಲಿಕ್ಕೆ ಎಲ್ಲ ರೀತಿಯಾಗಿರುವಂಥ ದೇವರುಗಳಲ್ಲಿ ನಾವು ಪ್ರೇಯರ್ ಮಾಡುವ ಹೇಳ್ತಾ ಒಂದು ಒಳ್ಳೆ ರೀತಿಯಾಗಿರುವಂಥ ಯೋಗ ಭಾಗ್ಯ ಸಿಗಲಿ. ಈ ಒಂದು ವಿಶೇಷವಾಗಿರುವಂಥ ಭಾರತೀಯ ಅಗ್ನಿವೀರ್ ನಿಮಗೆ ಸಿಕ್ಕಿದ್ದಕ್ಕಾಗಿ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಶ್ರೀ ಗೋಕರ್ಣನಾಥೇಶ್ವರ ವಿದ್ಯಾಸಂಸ್ಥೆಗಳ ಸಂಚಾಲಕ ಶ್ರೀ ವಸಂತ್ ಕಾರಂದುರಾದ ನಾನು ಇವತ್ತು ಈ ಬಗ್ಗೆ ನಮ್ಮ ಸಂಸ್ಥೆಯು 1982ರಲ್ಲಿ ಪ್ರಾರಂಭವಾಗಿ ವಿದ್ಯೆಗೆ, ಶಿಕ್ಷಣಕ್ಕೆ ಹಾಗೂ ಇತರ ಚಟುವಟಿಕೆಗಳ NCC, NSS ಮತ್ತು ಕ್ರೀಡೆಗಳಿಗೆ ಎಲ್ಲ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದು. NCC ಘಟಕದಲ್ಲಿ ನಮ್ಮ ಸಂಸ್ಥೆಯು ಭಾಳ ಸಕ್ರಿಯವಾಗಿದ್ದು ಹಲವಾರು ವಿದ್ಯಾರ್ಥಿಗಳನ್ನು ನಮ್ಮ ಏನು ಸಂಸ್ಥೆಯ ಸೇನೆಗೆ ನಾವು ಕಳಿಸಿಕೊಟ್ಟಿದ್ದೇವೆ. ಆದರೆ ಈ ವರ್ಷದ ಸಾಲಿನಲ್ಲಿ 2 ವಿದ್ಯಾರ್ಥಿಗಳಾದಂಥ ಅವರನ್ನು ಸಿದ್ದಪ್ಪ, ಅನಿಲ್ ಎಂಬ 2 ವಿದ್ಯಾರ್ಥಿಗಳು ಅವರ ಸ್ವಂತ ಸಾಧನೆಯಿಂದ ಅವರೊಂದು ಭಾಳ ಬಡತನದಿಂದ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡಿಕೊಂಡು ಜೊತೆಯಲ್ಲಿ NCCಯಲ್ಲಿ ತರಬೇತಿಯನ್ನು ಪಡೆದು ಇವತ್ತು ಈ ಒಂದು ದೇಶದ ಸೇವೆ ಮಾಡುವುದಕ್ಕೆ ಅವರು ಅಗ್ನಿವೀರ ಇದಕ್ಕೆ ಆಯ್ಕೆಯಾಗಿದ್ದು ನಮಗೆ ಬಹಳ ಸಂತೋಷ ಆಗಿದೆ. ಅದು ನಮ್ಮ ಸಂಸ್ಥೆಗೆ ಹೆಗ್ಗಳಿಕೆಯ ವಿಷಯ. ಅವರ ಮುಂದಿನ ಜೀವನವೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನಮ್ಮ ಸಂಸ್ಥೆಯ ಹೆಸರು ಕೂಡ ಇದೇ ರೀತಿ ನಾವು ಮುಂದುವರಿಸ್ತೇವೆ. ಹಾಗೂ ಇದೇ ರೀತಿ ಇನ್ನು ಮುಂದೆ ಕೂಡ ದೇಶ ಸೇವೆಗೆ ನಮ್ಮ ವಿದ್ಯಾರ್ಥಿಗಳನ್ನು ತಯಾರಿಸುವಲ್ಲಿ ನಾವು ಪ್ರಯತ್ನ ಪಡ್ತೇವೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ. ವೀಕ್ಷಕರೇ, ವಿದ್ಯಾರ್ಥಿಯ ಜಗತ್ತು ಅಂತ ಹೇಳಿದರೆ ನಿಂತ ನೀರಲ್ಲ, ಹರಿಯುವ ನೀರು ಅಂತ ಹೇಳುವಂಥ ನಮಗೆಲ್ಲರಿಗೂ ತಿಳಿದಿರುವಂಥದ್ದು. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನೀರು ಹರಿತಾ ಇರ್ತಾ ಹೋಗ್ತದೆ. ಅದಕ್ಕೆ ವಿದ್ಯಾರ್ಥಿಯ ಜೀವನವೂ ಕೂಡ ಹರಿತಾ ಇರುವಂಥದ್ದು. ಅಂಥ ಸಂದರ್ಭದಲ್ಲಿ ಒಂದೊಂದು ರೀತಿಯಾಗಿರುವಂಥ ಯಜ್ಞಗಳು ಸಿಗ್ತಾ ಹೋಗ್ತದೆ. ಆ ಯಜ್ಞಗಳನ್ನು ಯಾವಾಗ ನಾವು ಬಾಚಿಕೊಳ್ತಾ ಹೋಗ್ತೇವೋ ಆಗ ಒಂದು ಒಳ್ಳೆ ರೀತಿಯಾಗಿರುವಂಥ ಸಾಧಕನಾಗ್ತೇವೆ ಅಂತ ಹೇಳುವಂಥದ್ದು ಕೂಡ ಸತ್ಯದ ಮಾತಾಗಿರ್ತಾ ಹೋಗ್ತದೆ. ಈ ಸಾಧನೆ ಮಾಡಬೇಕು ಅಂತ ಹೇಳಿದಾಗ ಅಲ್ಲೊಬ್ಬ ಮಾರ್ಗದರ್ಶಕರು ಕಾಣಬೇಕಾಗ್ತದೆ, ಅಲ್ಲೊಬ್ಬ ಗುರು ಕಾಣಬೇಕಾಗ್ತದೆ. ಆ ಗುರುವಾಗಿ ಮಾರ್ಗದರ್ಶಕರಾಗಿ ನಮ್ಮ ಈ ಸಿದ್ದಪ್ಪನಿಗೆ ದೊಡ್ಡ ಮಟ್ಟದ ಶಕ್ತಿಯಾಗಿ ಕಂಡಿರುವವರು ನಮ್ಮೊಟ್ಟಿಗಿದ್ದಾರೆ. ಅಸೋಸಿಯೇಟ್ NCC ಆಫೀಸರ್, ಗೋಕರ್ಣನಾಥೇಶ್ವರ ಕಾಲೇಜಿನ ಕ್ಯಾಪ್ಟನ್ ಪ್ರವೀಣ್ ಸರ್ ನಮ್ಮೊಂದಿಗಿದ್ದಾರೆ. ಸರ್ ನಮಸ್ಕಾರ. ಭಾಳ ಹೆಮ್ಮೆ ಆಗುವಂಥ, ಯಾಕಂತ ಹೇಳಿದರೆ ವಿದ್ಯಾರ್ಥಿ ಜೀವನದಲ್ಲೇ ಒಬ್ಬ ಒಂದೊಳ್ಳೆ ರೀತಿಯಾಗಿರುವಂಥ ಪೋಸ್ಟ್ನಲ್ಲಿ ಒಂದು ವ್ಯಕ್ತಿ ಆಗ್ತಾನೆ ಅಂತ ಹೇಳಿದರೆ ಖಂಡಿತವಾಗಿ ಒಂದು ಹ್ಯಾಟ್ಸಪ್ ಹೇಳಬೇಕು. ಯಾಕಂದರೆ ಅಗ್ನಿವೀರ್ ಅಂತ ಹೇಳುವಂಥದ್ದೊಂದು ಸಾಮಾನ್ಯದ ವಿಷಯ ಅಲ್ಲ, ಪ್ರತಿಯೊಬ್ಬ ರೀತಿಯ ವ್ಯಕ್ತಿಗಳಿಗೂ ಸಿಗುವಂಥ ವಿಷಯ ಅಲ್ಲ. ಹಾಗಾಗಿ ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ NCC ಬೆಳೆದು ಬಂದ ಹಾದಿ, NCCಯಲ್ಲಿ ಈ ನಮ್ಮ ಸಿದ್ದಪ್ಪನ ವಿಶೇಷವಾಗಿರುವಂಥ ಸಾಧನೆ ಬಗ್ಗೆ ಎಲ್ಲ ರೀತಿಯ ವೀಕ್ಷಕರಿಗೆ ನಿಮ್ಮ ಮೂಲಕ ಮಾಹಿತಿ. ಧನ್ಯವಾದಗಳು ಸರ್. ನಾನು ಕ್ಯಾಪ್ಟನ್ ಪ್ರವೀಣ್ ಅಂತ. 1991ರಲ್ಲಿ ನಮ್ಮ ಕಾಲೇಜಲ್ಲಿ NCC ಯೂನಿಟ್ ಸ್ಟಾರ್ಟ್ ಆಯಿತು. ಆವಾಗ ನಮ್ಮ ಓಲ್ಡ್ ಪ್ರಿನ್ಸಿಪಾಲ್ ಆದ ಡಾಕ್ಟರ್ ಗಂಗಾಧರ್ ಅವರು ಮೇಜರ್ ಆಗಿದ್ದರು. ನಾನು 2010ಗೆ ಈ ಕಾಲೇಜಿಗೆ ಬಂದೆ. ಬರುವಾಗ ನನಗೆ ಫಸ್ಟಿಗೆ ಕ್ಯಾರ್ಟೇಕರ್ ಜವಾಬ್ದಾರಿಯನ್ನು ಕೊಟ್ಟರು 2010ರಲ್ಲಿ. ಅದರ ನಂತರ 2013ರಲ್ಲಿ ನಾನು ಮಹಾರಾಷ್ಟ್ರದ ಕಾಮ್ಟಿಯಲ್ಲಿ 3 ತಿಂಗಳ ಟ್ರೈನಿಂಗ್ ಕಂಪ್ಲೀಟ್ ಮಾಡಿ, ಅಂದರೆ PRCN ಕೋರ್ಸು ಮಾಡಿ ಆಮೇಲೆ ಲೆಫ್ಟಿನೆಂಟ್ ಆಗಿ ಪದೋನ್ನತಿಯನ್ನು ಹೊಂದಿದೆ. ಅದರ ನಂತರ 8 ವರ್ಷ ಮತ್ತೆ ನಂದು ಟರ್ಮ್ ಆಗಿ 2ನೇ ಕೋರ್ಸಿಗೆ ಹೋದೆ, ಅದೇ ಸೇಮು ಮಹಾರಾಷ್ಟ್ರದ ಕಾಮ್ಟಿಯಲ್ಲಿ. ಅದರ ನಂತರ ನಾನು ಕ್ಯಾಪ್ಟನ್ ಆಗಿದ್ದೇನೆ. ಈಗ 2021ರಿಂದ ನಾನು ಕ್ಯಾಪ್ಟನ್ ಆಗಿ ಇಲ್ಲಿ ವರ್ಕ್ ಮಾಡ್ತಿದ್ದೇನೆ. ಹಾಗೆ ಕಾಲೇಜಿನ NCC ಯೂನಿಟ್ ಅಂತ ಹೇಳಿದರೆ, ಈಗ ನಮ್ಮದು ಕಾಲೇಜಿ PUC ಮತ್ತು ಡಿಗ್ರಿ ಒಟ್ಟಿಗೆ ಬರುವ ಕಾರಣ ನಮಗೆ ಟೋಟಲ್ NCC ಯೂನಿಟ್ ಸ್ಟ್ರೆಂತ್ ಇರುವಂಥದ್ದು 56 ಮಕ್ಕಳು. ಅದರಲ್ಲಿ 37 ಬಾಯ್ಸ್ ಮತ್ತು 17 ಗರ್ಲ್ಸ್.
ಅದರಲ್ಲಿ ನಮ್ಮಲ್ಲಿ PUC ಮತ್ತು ಡಿಗ್ರಿ ಮಕ್ಕಳನ್ನು ಒಟ್ಟಿಗೆ ನಾವು ಎನ್ರೋಲ್ ಮಾಡ್ತಿದ್ದೇವೆ. ಅಂದರೆ ಡಿಗ್ರಿಗೆ ಬಂದವರು ಕೂಡ ಫಸ್ಟ್ ಇಯರ್ NCC, ಫಸ್ಟ್ PUCಗೆ ಬಂದವರು ಕೂಡ ಫಸ್ಟ್ ಇಯರ್ NCC ಇತ್ತು. ಕಳೆದ ಸಲದ ಗೌರ್ಮೆಂಟಿನ ಒಂದು ರೂಲ್ಸ್ನ ಪ್ರಕಾರ, DGNCC ರೂಲ್ಸ್ನ ಪ್ರಕಾರ ನಾವೀಗ ಅದರ ಅಡ್ಮಿಷನನ್ನು ಡಿಗ್ರಿಗೆ ಮಾತ್ರ ಸೀಮಿತ ಮಾಡಿದ್ದೇವೆ. ಹಾಗೆ ಈ ಅವಧಿಯಲ್ಲಿ ತುಂಬ ಕೆಡೆಟ್ಗಳು ಭಾರತೀಯ ಸೇನೆ, ಪೊಲೀಸ್ ಇಲಾಖೆ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂದರೆ ನಮಗೆ ಬರುವ ಮಕ್ಕಳಲ್ಲಿ ಒಂದು 80%ನಷ್ಟು ಮಕ್ಕಳು ನಮಗೆ ಉತ್ತರ ಕನ್ನಡದ ಮಕ್ಕಳೇ ಬರುವಂಥದ್ದು, ಉತ್ತರ ಕರ್ನಾಟಕದ್ದು. ಅಂದರೆ ಅವರಿಗೆ ಬರುವಾಗಲೇ ಅವರಿಗೆ ಏಮ್ ಇರ್ತದೆ. ನಾನು ಫಸ್ಟಿಗೆ ಬಂದಾಗ ಎಲ್ಲ ಕೆಡೆಟಲ್ಲಿ ಕೇಳುವುದಿದೆ, ಏನಾಗಬೇಕಂತಿದ್ದೀಯ ಮಾರಾಯ ಅಂತ. ಆಗ ಅವರು ಹೇಳುವುದು, ನಮಗೆ ಪೊಲೀಸ್ ಆಗಬೇಕು ಸರ್, ನಮಗೆ ಮಿಲಿಟ್ರಿಗೆ ಹೋಗಬೇಕು ಸರ್, ಅಥವಾ ಕೆಲವರು ಒಳ್ಳೆ ನಾಗರಿಕರಾಗಬೇಕು, ಡಿಸಿಪ್ಲಿನ್ ಬೇಕಂತ ಹೇಳ್ತಾರೆ. ಹಾಗೆ ತುಂಬ ಮಂದಿ ಅಚೀವ್ ಕೂಡ ಆಗಿದ್ದಾರೆ. ಈಗ ನಮ್ಮ ಕೆಡೆಟ್ಸ್ ಇಲ್ಲಿ BSFಗೆ ಸೆಲೆಕ್ಟ್ ಆಗಿದ್ದಾರೆ. ಈಗ ಪ್ರೆಸೆಂಟಾಗಿ ಈಗ 2 ಕೆಡೆಟ್ ವಾಪಸ್ ಸೆಲೆಕ್ಟ್ ಆಗಿದ್ದಾರೆ. ಅಂದರೆ ಇದೆಲ್ಲ ನಮಗೆ ಎಂತಂತ ಹೇಳಿದರೆ ತುಂಬ ಹೆಮ್ಮೆ. ಯಾಕೆಂತ ಹೇಳಿದರೆ ಒಂದು NCC ಆಫೀಸರ್ ಆಗಿ ನಮಗೆ ಅವರನ್ನು ಟ್ರೈನ್ ಮಾಡಿದ್ದಕ್ಕೆ ಒಂದು ಸಿಕ್ಕ ಪ್ರತಿಫಲ, ಮತ್ತು ಕಾಲೇಜಿಗೆ ಒಂದು ಅದು ರೆಕಗ್ನಿಷನ್ ಅಂತಲೇ ಹೇಳಬೇಕು. ಯಾಕೆಂತ ಹೇಳಿದರೆ ಮಕ್ಕಳ ಸಾಧನೆ, ಆ ಸಾಧನೆ ಹಿಂದೆ ನಾವು ಹಿಂದಿನಿಂದ ಮಾತ್ರ, ಬಟ್ ಮಕ್ಕಳು ಅವರಷ್ಟಕ್ಕೆ ಸಾಧಿಸಿಕೊಂಡು ಹೋಗ್ತಾರೆ. ಖಂಡಿತವಾಗಿ ಈ ಸಾಧನೆಯ ಹಿಂದೆ ಬಹಳ ವಿಶೇಷವಾಗಿರುವಂತಹ ಹಲವಾರು ರೀತಿಯ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳೋದು ಗಮನಿಸ್ತಾ ಹೋದೆವು. ನಾವು ಇವತ್ತಿನ ಸಾಧಕನನ್ನು ಗಮನಿಸಲಿಕ್ಕಿರುವಂಥದ್ದು ಸಿದ್ದಪ್ಪ ಅಂತೇಳಿ. ಸಿದ್ದಪ್ಪ NCCಯ ಮೂಲಕವಾಗಿ ಹಲವಾರು ರೀತಿಯಾಗಿರುವಂತಹ ಮೆಟ್ಟಿಲುಗಳನ್ನು ನೀಡುವ ಮೂಲಕವಾಗಿ, ಕೆಲವು ಎಡರು ತೊಡರುಗಳನ್ನು ಗಮನಿಸುವ ಮೂಲಕವಾಗಿ ಒಂದೊಳ್ಳೆ ರೀತಿಯಾಗಿರುವಂಥ ಹುದ್ದೆಗೆ ಆಯ್ಕೆ ಆಗಿದ್ದಾನೆ. ಖಂಡಿತವಾಗಿ ಎಲ್ಲರಿಗೂ ಕೂಡ, ಯಾಕಂದರೆ ಭಾರತೀಯ ಸೇನೆ ಅಂತ ಹೇಳಿದರೆ ಪ್ರತಿಯೊಬ್ಬ ರೀತಿಯಾಗಿರುವ ಭಾರತೀಯನಿಗೂ ಕೂಡ ಹೆಮ್ಮೆ, ಹ್ಯಾಟ್ಸಪ್ ಹೇಳಲೇಬೇಕು. ಆ ರೀತಿಯಾಗಿರುವಂಥ ಹುದ್ದೆ ಪಡ್ಕೊಳ್ಬೇಕು ಅಂತ ಹೇಳಿದರೆ ಅವನ ಪರಿಶ್ರಮ ಹೇಗಿತ್ತು? ಅಂದರೆ ಆ್ಯಕ್ಚುಲಿ ನಾನು ಕೂಡ ಭಾರತೀಯ ಸೇನೆ ಟ್ರೈನಿಂಗಿಗೆ ಹೋದವ. ಲಾಸ್ಟ್ ರೌಂಡಲ್ಲಿ ನಾನು ರಿಜೆಕ್ಟ್ ಆದವ. ಅದರ ನಂತರ ನನಗೊಂದು ಮನಸ್ಸಲ್ಲಿ ಬಂತು, ಯಾರನ್ನಾದರೂ ಒಂದು ಬೇರೆ ಹುಡುಗರನ್ನೇನಾದರೂ ರಾಷ್ಟ್ರ ಸೇವೆಗೆ ಕಳಿಸ್ಬೇಕಂತ. ಯಾಕೆಂತ ಹೇಳಿದರೆ ರಾಷ್ಟ್ರ ಸೇವೆ ಮಾಡುವಂಥದ್ದೊಂದು ಯೋಗ ಭಾಗ್ಯ, ಅದು ಎಲ್ರಿಗೂ ಬರುವಂಥದ್ದಲ್ಲ. ಹಾಗೆ ನಾನು ಅದರಲ್ಲಿ ಎಷ್ಟು ಸಫರ್ ಆಗಿದ್ದೇನೆ. ಅದರ ನಂತರ ಮಕ್ಕಳಾಗೆ ಆಗಬಾರ್ದಂತೇಳಿ ಈಗ ಸಿದ್ದಪ್ಪ ಅಂತ ಇದ್ದಾನೆ. ಅಂದರೆ ನಾವು ಗ್ರಾಸ್ ರೂಟ್ ಲೆವೆಲಲ್ಲಿ ನೋಡ್ತಿದ್ರೆ ತುಂಬ ಬಡತನದ ಫ್ಯಾಮಿಲಿಯಲ್ಲಿ ಬೆಳೆದಂಥ ಹುಡುಗ. ಅಂದರೆ ಕಾಲೇಜಿಗೆ ಬರುವಾಗ ಕೆಲಸಕ್ಕೆ ಹೋಗಿ ಕಾಲೇಜಿಗೆ ಬರ್ತಿದ್ದ. NCCಯಲ್ಲಿರುವ ಕೂಡ ಹಾಗೆ, ಅಂದರೆ ಅವನು ರೆಗ್ಯುಲರ್ ಕೆಡೆಟ್ ಆಗಿದ್ದ. ಅಂದರೆ ಅವರದೊಂದು ಟೀಮ್ ಇತ್ತು, ಆ ಟೀಮ್ ಅದರಲ್ಲಿ ಅವರದ್ದೇ ಒಂದು ಕೋಆರ್ಡಿನೇಟೆಡ್ ಟೀಮ್ ಇತ್ತು. ಅದರಲ್ಲಿ ಟೀಮಲ್ಲಿ ಜಾಸ್ತಿ ಇದ್ದದ್ದು ಉತ್ತರ ಕರ್ನಾಟಕದ ಮಕ್ಕಳೇ, ನಮ್ಮ ದಕ್ಷಿಣದವರು ಕೂಡ ಕೆಲವರು ಇದ್ದರು. ಆದರೆ ಸಿದ್ದಪ್ಪನ ಸಾಧನೆ ಅಂತ ಹೇಳಿದರೆ ಅದು ಒಳ್ಳೆ ಸಾಧನೆ ಅಂತ. ಯಾಕೆಂತ ಹೇಳಿದರೆ ಒಂದು ಕಷ್ಟಪಟ್ಟು ಕೆಲಸಕ್ಕೆ ಹೋಗಿ ದುಡಿದು ಮತ್ತೆ ಕಾಲೇಜಿಗೆ ಬಂದು NCC ಇದ್ದು ನಮ್ಮ ಕ್ಲಾಸ್ ಇರುವಂಥದ್ದು ಶನಿವಾರ ಮಧ್ಯಾಹ್ನ ಮೇಲೆ ಮಾತ್ರ. ಆ ಶನಿವಾರ ಮಧ್ಯಾಹ್ನ ಮೇಲೆ 1:30 to 5:30 ಗಂಟೆ ತನಕ ಒಂದು ದಿನ ಕೂಡ ಆಬ್ಸೆಂಟ್ ಆಗದ ಹುಡುಗ. ಮತ್ತು ಕ್ಯಾಂಪಿಗೆಲ್ಲ ಅಂತ ಹೇಳುವಾಗ ಆಲ್ಮೋಸ್ಟ್ ಎಲ್ಲ ಕ್ಯಾಂಪಿಗೆ ಹೋಗಿದ್ದಾರೆ. ಫಸ್ಟ್ ಇಯರಲ್ಲಿ ಅವರಿಗೆ ಕ್ಯಾಂಪ್ ಇರಲಿಲ್ಲ. ಸೆಕೆಂಡಲ್ಲಿ ಕ್ಯಾಂಪಿಗೆ ಹೋಗಿ RDCಗೆ 2-3 ಕ್ಯಾಂಪನ್ನು ಕಂಪ್ಲೀಟ್ ಮಾಡಿದ ಹುಡುಗ. ಅಂದರೆ ಅದರ ನಂತರ ಮತ್ತೆ ನ್ಯಾಷನಲ್ ಕ್ಯಾಂಪ್ ಹೋಗಿದ್ದಾರೆ. ಮತ್ತು ಅದರ ನಂತರ CATC ಕ್ಯಾಂಪಲ್ಲಿ ನಮ್ಮ 18 ಕರ್ನಾಟಕದ ಕ್ಯಾಂಪ್ ಸೀನಿಯರ್ ಆದ ಹುಡುಗ. ಈಗ ಅದನ್ನೆಲ್ಲ ಅಚೀವ್ಮೆಂಟ್ ನೋಡುವಾಗ ನಮಗೆ ನಾವು ಏನೂ ಅಲ್ಲ ಅಂತ ಕಾಣ್ತದೆ. ಅಂದರೆ ಮಕ್ಕಳ ಅಚೀವ್ಮೆಂಟ್ ಅದು ನಮ್ಮ ಅಚೀವ್ಮೆಂಟ್ ಇದ್ದಾಗೆ ಅಂತ. ಖಂಡಿತವಾಗಿ ಈ ಒಂದು ಗೋಕರ್ಣನಾಥೇಶ್ವರ ಕಾಲೇಜ್ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈ NCCಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳುವಂಥ ಬರುವಂತಹ ವಿದ್ಯಾರ್ಥಿಗಳಿಗೆ ಏನು ಹೇಳಿಕ್ಕೆ ಬಯಸ್ತೀವಿ? ಬರುವಂಥ ವಿದ್ಯಾರ್ಥಿಗಳಿಗೆ ನಾವು ಯಾವ ವಿದ್ಯಾರ್ಥಿಗಳಿಗೂ ನಾವು ಫೋರ್ಸ್ ಮಾಡ್ತಾ ಇಲ್ಲ. ಅಂದರೆ ಆ್ಯಕ್ಚುಲಿ ಎಂತಂತ ಹೇಳಿದ್ರೆ NCC ಅಂತ ಹೇಳಿದರೆ ಸುಮ್ಮನೆ ಬಂದು ಮಜಾ ಮಾಡಿ ಹೋಗುವಂಥದ್ದಲ್ಲ. ಅಂದರೆ NCC ಅಂತ ಹೇಳುವಾಗ ಅದಕ್ಕೆ ಅದರದ್ದಾದ ಸ್ವಲ್ಪ ಡಿಸಿಪ್ಲಿನ್ ಇದೆ, ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಅಂದರೆ ಕೆಲವು ಮಕ್ಕಳು ಬರ್ತಾರೆ ಹೋಗ್ತಾರೆ ಹಾಗೆಲ್ಲ. ಒಂದು NCC ಅಂತ ಹೇಳುವಾಗ ಅಲ್ಲಿ 2 ವರ್ಷ ಕಂಪ್ಲೀಟ್ ಮಾಡಿದರೆ ಅವನಿಗೆ B ಸರ್ಟಿಫಿಕೇಟ್ ಅವನ ಕೈಗೆ ಬರ್ತದೆ. 3 ವರ್ಷ ಕಂಪ್ಲೀಟ್ ಆದಮೇಲೆ C ಸರ್ಟಿಫಿಕೇಟ್ ಅವನ ಕೈಗೆ ಬರ್ತದೆ. C ಸರ್ಟಿಫಿಕೇಟ್ ಅವನ ಕೈಗೆ ಬಂದ ಮೇಲೆ ಮತ್ತೆ ಅವನು ಯಾವ ಜಾಬಲ್ಲಿ ಕೂಡ ಟ್ರೈ ಮಾಡ್ಬೋದು. ಹಾಗೆ ಅಂದರೆ ನಾವು ಹೇಳುವಂಥದ್ದು ಎಲ್ಲ ಕಾಲೇಜಿನ ಮಕ್ಕಳು NCCಗೆ ಸೇರದಿದ್ರೂ ಪರವಾಗಿಲ್ಲ, ನಾವಿಲ್ಲಿ ಒಂದು ಸೆಲೆಕ್ಷನ್ ಟ್ರೈನಿಂಗ್ ಅಂತ ಮಾಡ್ತೇವೆ. ಆ ಸೆಲೆಕ್ಷನ್ ಟ್ರೈನಿಂಗಲ್ಲಿ ಭಾಗವಹಿಸಿ ಹೇಗಿದೆ ಅಂತ ಗೊತ್ತಾಗ್ತದೆ. ಮತ್ತು ನಾವಿಲ್ಲಿ ಪೆರೇಡ್ ಎಲ್ಲ ಆಗುವಂಥದ್ದು ನಮ್ಮ ಇದೇ ಕಾಲೇಜಿನ ಗ್ರೌಂಡಲ್ಲಿ, ಇಷ್ಟೇ ಗ್ರೌಂಡಲ್ಲಿ ಆಗುವಂಥದ್ದು. ಬಟ್ ಇದರಲ್ಲಿ ನಮಗೆ ನುರಿತ ಸೀನಿಯರ್ ಕೆಡೆಟ್ಸ್ ಇದ್ದಾರೆ. ಆ ಸೀನಿಯರ್ ಕೆಡೆಟ್ಸ್ ಎಲ್ಲ ಅಂತ ಹೇಳಿದ್ರೆ ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ. ಈ ಸಲ ಅಂತ ಹೇಳಿದರೆ ಸಿದ್ದಪ್ಪ ಇಸ್ ಎ ಸೀನಿಯರ್ ಮೋಸ್ಟು, ಆದರೂ ಕೂಡ ಅವರು ನಮ್ಮ ರೋಲಲ್ಲಿ ಇರಲಿಲ್ಲ.
ಆದರೂ ಕೂಡ ಶನಿವಾರ ಬಂದು ನಮ್ಮ ಕೆಡೆಟ್ಸ್ಗೆ ಟ್ರೈನಿಂಗ್ ಕೊಡ್ತಿದ್ರು. ಸಿದ್ದಪ್ಪ ಮತ್ತು ಪ್ರೇರಣ್ ರೈ ಇದ್ದರು, ಮತ್ತು ರಕ್ಷಿತ್ ಇದ್ದರು, ಶ್ರೇಯಸ್ ಇದ್ದರು. ಹಾಗೆ ಎಲ್ಲ ಸೀನಿಯರ್ ಕೆಡೆಟ್ಸ್ ಕೂಡ ಬಂದು NCC ಅನ್ನು ನಮ್ಮದೇ ಮನೆ ಅಂತ ಥಿಂಕ್ ಮಾಡ್ತಾರೆ. ಹಾಗೆ ಮಕ್ಕಳಿಗೆ ಬೇಕಾದಷ್ಟು ಫ್ರೀಡಮನ್ನು ಕೊಟ್ಟಿದ್ದೇವೆ. ಬಟ್ ಎಂತಂತ ಹೇಳಿದರೆ, ಒಂದು ಪೆರೇಡ್ ಗ್ರೌಂಡಿಗೆ ಬರುವಾಗ ವಿ ಆರ್ ವೆರಿ ಡಿಸಿಪ್ಲಿನ್ಡ್, ಬಟ್ ಆಫ್ಟರ್ ದಿ ಪೆರೇಡ್ ಗ್ರೌಂಡ್ ವಿ ಆರ್ ಆಲ್ ಆಫ್ ದೆಮ್ ಫ್ರೆಂಡ್ಸ್. ಖಂಡಿತವಾಗಿ ನೋಡ್ತಾ ಹೋಗ್ಬೋದು. NCC ಅಂತ ಹೇಳಿದರೆ ಇಲ್ಲಿ ಸಂಪೂರ್ಣವಾಗಿ ಶಿಸ್ತಿನ ಸಿಪಾಯಿಗಳಾಗಿ ನಾವು ವರ್ಕ್ ಮಾಡಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಎಂಜಾಯ್ಮೆಂಟಿಗೆ ನೀವು ಬರುವಂಥದ್ದಲ್ಲ. ಇಲ್ಲಿ ಎಲ್ಲವೂ ಕೂಡ ದೇಶದ ಒಂದು ಸಂಪೂರ್ಣವಾಗಿರುವಂಥ ಹೊಣೆ ಹೊರುವಂತಹ ಸೈನಿಕನ ರೀತಿಯಲ್ಲಿ ಒಂದೊಳ್ಳೆ ರೀತಿಯಾಗಿ ಟ್ರೈನಿಂಗ್ ಆಗುವಂಥದ್ದು ಇಲ್ಲಿ ಅಂತ ಹೇಳಿದ್ರೆ NCCಯ ಮೂಲಕವಾಗಿ ಅಂತ ಹೇಳುವಂಥ ಮಾತುಗಳೊಂದಿಗೆ ಅದೆಷ್ಟೋ ರೀತಿಯಾಗಿ ಒಂದು ವಿದ್ಯಾರ್ಥಿಗಳನ್ನು ಬೆಳೆಸುವ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿಸುವಂಥ ಕ್ಯಾಪ್ಟನ್ ಪ್ರವೀಣ್ ಅವರಿಗೆ ಖಂಡಿತವಾಗಿ ವಂದನೆಗಳು ಸರ್. ಮಂಗಳೂರಿನ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು 1982ರಲ್ಲಿ ಮಾನ್ಯ ಶ್ರೀ ಬಿ ಜನಾರ್ದನ ಪೂಜಾರಿಯವರ ಮಾರ್ಗದರ್ಶನ ಹಾಗೂ ಪ್ರೇರಣೆಯಿಂದ ಸ್ಥಾಪಿತವಾಗಿ ವಿದ್ಯೆಯಿಂದ ವಂಚಿತರಾಗಬಾರ್ದು, ಯಾರು ಯಾವುದೇ ಒಂದು ವಿದ್ಯಾರ್ಥಿಯು ವಿದ್ಯೆಯಿಂದ ವಂಚಿತರಾಗಬಾರ್ದು ಎಂಬ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಸ್ಥಾಪನೆಗೊಂಡಂಥ ಒಂದು ಸಂಸ್ಥೆಯಾಗಿದೆ. ನಮ್ಮ ಮೂಲ ಮಂತ್ರವೇ ಅದು, ನಾರಾಯಣ ಗುರುಗಳ ಆದೇಶದಂತೆ ವಿದ್ಯೆಯಿಂದ ಯಾರು ವಂಚಿತರಾಗಬಾರ್ದು. ಆ ಒಂದು ಉದ್ದೇಶದಿಂದ ಸ್ಥಾಪನೆಯಾದಂಥ ನಮ್ಮ ಸಂಸ್ಥೆ. ನಮ್ಮ ಸಂಸ್ಥೆಯ ಉದ್ದೇಶದೊಂದಿಗೆ ವಿದ್ಯೆಯೊಟ್ಟಿಗೆ ವಿದ್ಯೆಯ ಪಠ್ಯೇತರ ಚಟುವಟಿಕೆ ಕೂಡ ನಮ್ಮಲ್ಲಿ ಮೊದಲಿನಿಂದಲೂ ಆದ್ಯತೆಯನ್ನು ಕೊಟ್ಟುಕೊಂಡು ಬರ್ತದೆ. ನಮ್ಮ ಕ್ರೀಡೆಯಲ್ಲಿ ಆಗಲಿ ಅಥವಾ ಸಾಂಸ್ಕೃತಿಕ ಕಾರ್ಯ ಆಗಲಿ, ಹಾಗೆ NCC, NSS ಇದು 4 ಕೂಡ ನಮ್ಮ ಮೂಲ ಅಂಗಗಳು. ಇದರಲ್ಲಿ ನಮ್ಮದು ಕ್ರೀಡೆಯಲ್ಲಿ ಕೂಡ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದ ಮಕ್ಕಳಿದ್ದಾರೆ. ನಮ್ಮ ಕಬಡ್ಡಿ ಟೀಮಿನ ರಾಷ್ಟ್ರೀಯ ಕಬಡ್ಡಿ ಟೀಮಿನ ಕ್ಯಾಪ್ಟನ್ ಮಮತಾ ಪೂಜಾರಿ ಅವರು ಕೂಡ ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಅಂತ ಹೇಳಿಕ್ಕೆ ನಾವು ಈ ಸಮಯದಲ್ಲಿ ಹೆಮ್ಮೆ ಪಡ್ತೇವೆ. ಹಾಗೆ NCC ನಮ್ಮದು ಈಗಿನ ಪರಿಸ್ಥಿತಿಯಲ್ಲಿ NCCಯಲ್ಲಿ ನಮ್ಮ 2 ವಿದ್ಯಾರ್ಥಿಗಳು, ಸಿದ್ದಪ್ಪ ಹಾಗೂ ಅನಿಲ್. ಸಿದ್ದಪ್ಪ ಥರ್ಡ್ ಇಯರ್ ಸ್ಟೂಡೆಂಟ್, ಈಗ ಕಲಿತಿದ್ದಾನೆ 3rd ಇಯರಲ್ಲಿ. ಅನಿಲ್ ಫಸ್ಟ್ ಇಯರಲ್ಲಿ BCom ಅಲ್ಲಿ ಕಲಿತಿದ್ದಾನೆ. ಇಬ್ಬರು ಕೂಡ ಅಗ್ನಿವೀರ್ಗೆ ಸೆಲೆಕ್ಟ್ ಆಗಿದ್ದಾರೆ, NCC ವಿದ್ಯಾರ್ಥಿಗಳು. ಇದು ನಮ್ಮ ಕಾಲೇಜಿಗೊಂದು ಹೆಮ್ಮೆ. ಯಾಕಂದರೆ ಕಲಿತಾದ ನಂತರ ಅಗ್ನಿವೀರ್ಗೆ ಸೆಲೆಕ್ಟ್ ಆದವರು ತುಂಬ ಮಂದಿದ್ದಾರೆ ನಮ್ಮ ಕಾಲೇಜಿಂದ. ಇದು ಕಲಿಯುವಾಗಲೇ ನಮ್ಮಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇದು ಕಾಲೇಜಿನ ಹೆಮ್ಮೆಗೆ ಒಂದು ಗರಿಮೆ, ಇದೊಂದು ಎಕ್ಸ್ಟ್ರಾ ಕಿರೀಟ. ಹಾಗಾಗಿ ಇದನ್ನು ನಾವು ಬಹಳ ಹೆಮ್ಮೆಯಿಂದ ನಾವು ಹೇಳ್ತೇವೆ. ಇದನ್ನು ನಾವು ಸಂಭ್ರಮಿಸಬೇಕು. ನಾವು ಮಕ್ಕಳನ್ನು ನಾವು ಕೂಡ ಸಂಭ್ರಮಿಸ್ತೇವೆ. ಈಗಾಗಲೇ ಅವರಿಗೆ ಒಂದು ಸನ್ಮಾನ ಎಲ್ಲ ಮಾಡಿ ನಾವು ಅದನ್ನು ಒಂದು ಸಣ್ಣ ಮಟ್ಟದಲ್ಲಿ ನಾವು ಅದನ್ನು ಸಂಭ್ರಮಿಸಾಗಿದೆ. ಇದು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆ ಅಂತ ನಾವು ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀವಿ. ನಮಸ್ತೆ, ನಾನು ಡಾಕ್ಟರ್ ಜಯಪ್ರಕಾಶ್, ಪ್ರಾಂಶುಪಾಲರು, ಶ್ರೀ ಗೋಕರ್ಣನಾಥೇಶ್ವರ ಪದವಿ ಕಾಲೇಜ್, ಮಂಗಳೂರು, ಗಾಂಧಿನಗರ. ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು ಇದು 1982ರಲ್ಲಿ ಸ್ಥಾಪನೆಯಾದಂತಹ ಕಾಲೇಜು. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಬಹಳಷ್ಟು ಶ್ರಮ ಪಡುವಂತಹ ಈ ಕಾಲೇಜು. ಮಕ್ಕಳಿನ ಬೆಳವಣಿಗೆಯ ದೃಷ್ಟಿಯಲ್ಲಿ ನಮ್ಮಲ್ಲಿ ಹಲವಾರು ಕ್ರೀಡೆ ಆಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಅದೇ ರೀತಿ NCC, NSS ಆಗಿರ್ಬೋದು, ಇಂಥ ಎಲ್ಲ ಚಟುವಟಿಕೆಗಳನ್ನು ನಾವಿಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಈ NCCಯ ವಿಂಗ್ನಲ್ಲಿ ನಮ್ಮ ಈ ಕಾಲೇಜಿನ 2 ವಿದ್ಯಾರ್ಥಿಗಳು, ಅದು ಅನಿಲ್ ಮತ್ತು ಸಿದ್ದಪ್ಪ ಅಂತ ಹೇಳೋ 2 ವಿದ್ಯಾರ್ಥಿಗಳು, ಮೊನ್ನೆ ನಡೆದಂಥ ಅಗ್ನಿವೀರ್ ಎಂಟ್ರೆನ್ಸ್ ಎಕ್ಸಾಮಿನಲ್ಲಿ ಅವರು ರಿಟರ್ನ್ ಎಕ್ಸಾಮನ್ನು ಕ್ಲಿಯರ್ ಮಾಡಿ ತದನಂತರ ಅದರಲ್ಲಿರುವಂಥ ಮೆಡಿಕಲ್ಸನ್ನು ಕ್ಲಿಯರ್ ಮಾಡಿಕೊಂಡು ಈಗ ಮೆರಿಟ್ ಲಿಸ್ಟ್ನಲ್ಲಿ ಅವರ ಹೆಸರು ಕೂಡ ಆಯ್ಕೆಯಾಗಿದೆ. ಹಾಗಾಗಿ ಅವರು ಅತಿ ಶೀಘ್ರವಾಗಿ ಅಗ್ನಿಪಥಿನ ಈ ಒಂದು ಟ್ರೈನಿಂಗಿಗೆ ಅವರು ಆಯ್ಕೆಯಾಗಿದ್ದಾರೆ. ಭಾಳ ಖುಷಿಯಾದಂಥ ಒಂದು ಸಂದರ್ಭ ನಮಗೆಲ್ಲರಿಗೆ. ನಮ್ಮ ಕಾಲೇಜಿನ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಈ ಮಕ್ಕಳಿಗೆ ಪ್ರೇರೇಪಣೆ ಕೊಟ್ಟ ಲೆಫ್ಟಿನೆಂಟ್ ಪ್ರವೀಣ್ ಆಗಿರ್ಬೋದು, ಅದೇ ರೀತಿ ಬೇರೆ ಉಪನ್ಯಾಸಕರಾಗಿರ್ಬೋದು, ಇದು ನಮಗೆಲ್ಲರಿಗೂ ಒಂದು ಸಂತೋಷದ ವಿಷಯ. ಏಕೆಂದರೆ ನಮ್ಮ ಕಾಲೇಜಿನ 2 ವಿದ್ಯಾರ್ಥಿಗಳು ನಮ್ಮನ್ನು ಬಹಳಷ್ಟು ಒಂದು ಈ ಕಾಲೇಜಿನ ಹೆಸರನ್ನು ಕೀರ್ತರಲು ಭಾಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಅದೇ ರೀತಿ ಸಿದ್ದಪ್ಪನ ಬಗ್ಗೆ ಹೇಳುವಂತಾದರೆ ಭಾಳಷ್ಟು ಶ್ರಮದ ಹುಡುಗ, ಅತಿ ಬಡತನದಿಂದ ಬಂದಂಥ ಹುಡುಗ. ಅದು PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಅವನು ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಲ್ಲೇ ಕಲಿತು ಬಹುಶಃ ಭಾಳ ಕಷ್ಟಪಟ್ಟು ಕೂಲಿ ಕೆಲಸವೂ ಕೂಡ ಮಾಡಿಕೊಂಡು ತನ್ನ ಶೈಕ್ಷಣಿಕ ಜೀವನ ಆಗಿರ್ಬೋದು ಅಥವಾ ವೃತ್ತಿ ಜೀವನವಾಗಿರ್ಬೋದು ಇದನ್ನು ಅವನು ರೂಪಿಸಿದವನು ಅವನೇ. ಭಾಳ ಖುಷಿ ಆಗ್ತದೆ. ಇಂಥ ಮಕ್ಕಳು ನಮ್ಮಲ್ಲಿದ್ದಾರೆ, ಇಂಥ ಮಕ್ಕಳು ಒಳ್ಳೆಯ ಸಾಧನೆಯನ್ನು ಮಾಡ್ತಾಯಿದ್ದಾರೆ ಅಂತ ಹೇಳೋದು ಭಾಳ ಖುಷಿ. ಮತ್ತು ಯಾವುದೇ ಒಂದು ಸಂಸ್ಥೆಗೆ ದೇಶ ಸೇವೆ ಮಾಡಲಿಕ್ಕೆ ಹೋಗುವಂಥ ಮಕ್ಕಳು ಅಂತ ಕಂಡ್ರೆ ಅದು ನಮ್ಮ ಈ ಕಾಲೇಜಿಗೆ ಮಾತ್ರವಲ್ಲ, ಬಹುಶಃ ಈ ಮಂಗಳೂರಿನ ಎಲ್ಲ ಜನರಿಗೂ ಕೂಡ ಇದೊಂದು ಸಂತೋಷಕರವಾದಂಥ ಸುದ್ದಿ. ಹಾಗಾಗಿ ಸಿದ್ದಪ್ಪ ಆಗಿರ್ಬೋದು, ಅನಿಲ್ ಆಗಿರ್ಬೋದು, ಅವರ ಈ ಶ್ರಮ ಮತ್ತು ಸಾಧನೆ
ದೇವರು ಇನ್ನು ಮುಂದೆ ಕೂಡ ಅವರಿಗೆ ಒಳ್ಳೆಯ ಒಂದು ಆರೋಗ್ಯ ಕೊಡಲಿ ಮತ್ತು ಅವರ ವೃತ್ತಿ ಜೀವನದಲ್ಲಿ ಅವರು ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಹೇಳ್ತಾ ಹಾರೈಸುತ್ತಾ, ಅದೇ ರೀತಿ ಕೇವಲ ಈ ನಮ್ಮ ಕಾಲೇಜು ಶೈಕ್ಷಣಿಕವಾಗಿ ಮಾತ್ರವಲ್ಲ, ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಆಗುವಂಥ ಎಲ್ಲ ಚಟುವಟಿಕೆಗಳನ್ನು ನಾವು ನಮ್ಮ ಈ ಕಾಲೇಜಿನಲ್ಲಿ ಮಾಡ್ತಾ ಇದ್ದೇವೆ. ಅದು NCC ಅಂತ ಹೇಳುವ ಒಂದು ಆರ್ಮಿ ವಿಂಗ್ ನಮ್ಮಲ್ಲಿದೆ. ಭಾಳ ಅತಿ ಪುರಾತನವಾದಂಥ ಒಂದು ಏಡೆಡ್ ಆದಂಥ ಒಂದು NCC ವಿಂಗ್ ನಮ್ಮ ಕಾಲೇಜಿದು. ಒಂದು 30 ವರ್ಷಗಳ ಕಾಲದ ಇತಿಹಾಸ ಇರುವಂಥ NCC ವಿಂಗ್ ಇದು. ಬಹಳಷ್ಟು ಮಕ್ಕಳು NCCಯಲ್ಲಿದ್ದವರು ಇವತ್ತಿನ ದಿನ ನಮ್ಮ ದೇಶ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದಾಗೆ ಸಿದ್ದಪ್ಪ ಮತ್ತು ಅನಿಲ್ ಮೊನ್ನೆನೇ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ NCC ಮಾತ್ರವಲ್ಲ, ಮಕ್ಕಳ ಅಭಿವೃದ್ಧಿಗೆ NCC, NSS, ಕಲ್ಚರಲ್ ಮತ್ತು ಸ್ಪೋರ್ಟ್ಸ್ ಈ 4 ಏನು ಹೇಳ್ತೇವೆ ವೈವಿಧ್ಯತೆಯನ್ನು ಹಿಡ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ. ಮಕ್ಕಳ ಬೆಳವಣಿಗೆಗೆ ಭಾಳಷ್ಟೊಂದು ಪೂರಕವಾದಂಥ ಒಂದು ವಾತಾವರಣ ನಮ್ಮ ಈ ಕಾಲೇಜಿನಲ್ಲಿದೆ. ಹಾಗಾಗಿ ನಮ್ಮ ಒಂದು ಆಸೆ, ನಮ್ಮಲ್ಲಿ ಕಲಿತಂಥ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗಬೇಕು, ದೇಶ ಸೇವೆ ಮಾಡಬೇಕು ಅಂತ ಹೇಳುವ ನಮ್ಮ ಈ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ನಮ್ಮ ಈ ಟೀಚರ್ಸ್ನವರ ಒಂದು ಹಂಬಲ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ಸವಲತ್ತುಗಳನ್ನು ಮತ್ತು ಟ್ರೈನಿಂಗನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಹಾಗಾಗಿ ಬಹುಶಃ ಇವತ್ತು ಸಿದ್ದಪ್ಪ ಆಗಿರ್ಬೋದು, ಅನಿಲ್ ಆಗಿರ್ಬೋದು, ಇವತ್ತು ಅವರ ಆಯ್ಕೆಗೆ ಆಗಲಿಕ್ಕೆ ಒಂದು ಕಾರಣ ಯಾರು ಅಂತ ಹೇಳಿದರೆ ನಮ್ಮ NCC ವಿಂಗ್ನ ಆಫೀಸರ್ ಲೆಫ್ಟಿನೆಂಟ್ ಪ್ರವೀಣ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ನನ್ನ ಹೆಸರು ಸೀನಿಯರ್ ಅಂಡರ್ ಆಫೀಸರ್ ಪ್ರೇರಣ್ ರೈ ಅಂತ. ನಂದು NCCಯಲ್ಲಿ 5 ವರ್ಷದ ಸರ್ವಿಸ್. ನಾನು 2 ವರ್ಷ ಜೂನಿಯರ್ ಡಿವಿಷನ್ ಮಾಡಿ ಮತ್ತು ಇಲ್ಲಿ 3 ವರ್ಷ ಸೀನಿಯರ್ ಡಿವಿಷನಲ್ಲಿ ಸರ್ವಿಸ್ ಕೊಟ್ಟಿದ್ದೇನೆ. ನಾನು ಇಲ್ಲಿ NCCಯ ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ NCCಯಲ್ಲಿ ಯಾಕೆ ಇದು NCC ಸ್ಟಾರ್ಟ್ ಆಯಿತು? ಮುಂಚೆ ಬ್ರಿಟಿಷರು ಸ್ಟಾರ್ಟ್ ಮಾಡಿದ್ದು ಯೂನಿವರ್ಸಿಟಿ ಆಫೀಸರ್ಸ್ ಟ್ರೈನಿಂಗ್ ಕೋರ್ ಅಂತ. ಅದು ನಮ್ಮ ಯೂತ್ ಫೋರ್ಸ್, ನಮ್ಮದು ಭಾರತ ದೇಶದಲ್ಲಿ ನಮ್ಮದು ಈಗ ಯುವಕರು ತುಂಬ ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. ಸೊ ಅವರನ್ನು ಇಂಡಿಯನ್ ಆರ್ಮ್ ಫೋರ್ಸಸ್ಗೆ ಒಂದು ಮೋಟಿವೇಶನ್ ಆಗಬೇಕಂತ, ಅವ್ರಿಗಿಂತ ಅದರಲ್ಲಿ ಆಸಕ್ತಿ ಬರಬೇಕಂತ ನಮ್ಮ ಗೌರ್ಮೆಂಟ್ ನ್ಯಾಷನಲ್ ಕ್ಯಾಡೆಟ್ ಕೋರ್ 1948ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಇದೊಂದು NCC. ಸೊ ಅಲ್ಲಿ ನಮಗೆ NCCಯಲ್ಲಿ ಒಂದು ಕಾಲದಲ್ಲಿ 1962 ವಾರ ಆದಮೇಲೆ ಎಲ್ಲರಿಗೆ NCC ಕಂಪಲ್ಸರಿ ಆಗಿತ್ತು. ಸೊ ಆ ಟೈಮಲ್ಲಿ ಎಲ್ಲ ಈ ಯುವಕರಿಗೆ ಒಂದು ದೇಶ ಸೇವೆ ಮಾಡಲಿಕ್ಕೆ ಒಂದು ಮಾದರಿ ಇದು. ಅದರಲ್ಲಿ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟದ್ದು ನಮಗೆ ಆಫೀಸರ್ಸ್ ಆಗಿ ಆರ್ಮಿಗೆ ಹೋಗಲಿಕ್ಕೆ ಇದೊಂದು NCC ಅನ್ನೊಂದು ಮಾದರಿ ಮಾಡಿದೆ. ಆದರೆ ಮತ್ತೆ ಸೋಲ್ಜರ್ ಆಗಿ ಪೊಲೀಸಲ್ಲಿ ಮತ್ತು ನಮ್ಮ ಈ ಪ್ಯಾರಾಮಿಲಿಟರಿ ಫೋರ್ಸಸಲ್ಲಿ ಕೂಡ ಹೋಗಲಿಕ್ಕೆ ಒಂದು ಅವಕಾಶ ಈ NCC C ಸರ್ಟಿಫಿಕೇಟ್ ಮಾಡಿಕೊಡ್ತದೆ. ಇದು NCC ಯಾಕೆ ಬೇಕಂದ್ರೆ ಒಬ್ಬ ಸ್ಟೂಡೆಂಟಿಗೆ ಈಗ ನೋಡಿ, ಬೇರೆ ನಮ್ಮೊಂದು ನಾರ್ಮಲ್ ಸಿವಿಲಿಯನ್ ಸ್ಟೂಡೆಂಟ್ ಮತ್ತು ನಮ್ಮ ಈ NCC ಕ್ಯಾಡೆಟ್ಗೆ ಕಂಪೇರ್ ಮಾಡಿದರೆ ಅವರಿಗೆ ಒಂದು ಡಿಸಿಪ್ಲಿನ್ ಒಂದು ಬರ್ತದೆ, ಒಂದು ಮಿಲಿಟ್ರಿ ಲೈಫ್ ಸ್ಟೈಲ್ ಅರ್ಥ ಆಗ್ತದೆ, ಒಂದು ಟರ್ನ್ಔಟ್ ಅವರ ಮೇಲೆ ಒಂದು ಪರ್ಸನಾಲಿಟಿ ಓವರ್ ಡೆವಲಪ್ಮೆಂಟ್, ಮತ್ತು ಒಂದು ಭಾರತ ದೇಶಕ್ಕೆ ಒಂದು ದೇಶ ಮೇಲೆ ಒಂದು ಹೆಮ್ಮೆ ಭರಿಸುವ ಕೆಲಸ NCC ಟ್ರೈನಿಂಗ್ ಮಾಡಿಕೊಡ್ತದೆ.